ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವವನು ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ವಾಕ್ಯವು ನಮಗೆ ಜೀವಕರವಾಗಿದೆ. ಮನುಷ್ಯರ ಮಾತುಗಳು ನಮಗೆ ಧೈರ್ಯ ಕೊಡದೆ ಹೋದರೂ, ಬಲ ಕೊಡದೆ ಹೋದರೂ, ಆಶೀರ್ವಾದವನ್ನು ತರದೆ ಹೋದರೂ ಕೂಡ ದೇವರ ಮಾತುಗಳು ನಮಗೆ ಆದರಣೆಯು, ಸಾಂತ್ವನವು, ಸಮಾಧಾನವನ್ನು ಉಂಟು ಮಾಡುವಂಥವುಗಳು ಆಗಿವೆ. ಮನುಷ್ಯರಲ್ಲಿ ಅನೇಕ ವಿಧವಾದಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಜಟಿಲವಾದ ಸಮಸ್ಯೆಗಳು, ಕಷ್ಟಕರವಾದ ಪರಿಸ್ಥಿತಿಗಳು, ಸಹಿಸಲಾರದ ಪರಿಸ್ಥಿತಿಗಳು, ಸಂದರ್ಭಗಳು ಬಂದಾಗ ಅವುಗಳನ್ನು ಎದುರಿಸುವಂಥವರು ಕೆಲವರಾದರೆ, ಎಷ್ಟೋ ಜನರು ಎದುರಿಸಲಿಕ್ಕಾಗದೆ ಸೋತು ಹೋಗುವಂಥವರು ಆಗಿರುತ್ತೇವೆ. ಕೆಲವು ಮನೆಗಳಲ್ಲಿ ಮರಣಗಳು ಸಂಭವಿಸುತ್ತವೆ, ಕೆಲವು ಮನೆಗಳಲ್ಲಿ ಭಯಂಕರ ರೋಗಗಳು ಸಂಭವಿಸುತ್ತವೆ, ಕೆಲವು ಮನೆಗಳಲ್ಲಿ ಬಿರುಕುಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು ಉದ್ಭವವಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಕೆಲವರು ಆ ಸಮಸ್ಯೆಗಳನ್ನು ಸುಲಭವಾಗಿ ತೆಗೆದುಕೊಂಡು ಅದನ್ನು ಕೆಡಿಸ್ಕೊಡ್ತಾರೆ. ಇನ್ನು ಕೆಲವರು ಜ್ಞಾನವಂತರಾಗಿ ಆ ಪರಿಸ್ಥಿತಿಗಳನ್ನು ನಿಭಾಯಿಸುವುದಕ್ಕೂ, ಧೈರ್ಯಪಡಿಸುವುದಕ್ಕೂ, ನಂಬಿಕೆಯನ್ನು ಹುಟ್ಟಿಸುವುದಕ್ಕೂ ಪ್ರಯತ್ನಿಸುತ್ತಾರೆ. ಯಾರು ಆ ಕಠಿಣ ಪರಿಸ್ಥಿತಿಗಳು, ಕೈಮೀರಿದ ಪರಿಸ್ಥಿತಿಗಳು, ಸಹಿಸಲಾರದ ಪರಿಸ್ಥಿತಿಗಳನ್ನು ಎದುರಿಸಿ ಧೈರ್ಯಪಡಿಸುತ್ತಾರೋ ಅವರನ್ನು ನಾವೇನು ಹೇಳ್ತೀವಿ ಗೊತ್ತಾ? ನಾಯಕರು ಅಂತೀವಿ. ಎಲ್ಲರೂ ನಾಯಕರಾಗಕ್ಕಾಗಲ್ಲ, ಎಲ್ಲರೂ ಯಜಮಾನರಾಗಕ್ಕೆ ಆಗಲ್ಲ. ದೇವರು ಕೊಡುವ ಆತನ ಆತ್ಮನ ಅಭಿಷೇಕ, ಆ ಧೈರ್ಯ, ಆ ಜ್ಞಾನ ಉಳ್ಳವರೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ನಿಮಗೆ ಅರ್ಥ ಆಗಿರುತ್ತದೆ. ವ್ಯಕ್ತಿಯು ಐಸಿಯುಯಲ್ಲಿರುವಾಗ, ಒಂದು ವ್ಯಕ್ತಿ ಮರಣಿಸಿರುವಾಗ, ಒಂದು ಭಯಂಕರ ಸಾಲ ಕುತ್ತಿಗೆಗೆ ಬಂದಿರುವಾಗ, ಕುಟುಂಬವು ಚದರಿ ಹೋದಾಗ ಆ ಪರಿಸ್ಥಿತಿಯನ್ನು ಜ್ಞಾನವುಳ್ಳವರಾಗಿ, ಒಳ್ಳೆಯ ವಿವೇಕವುಳ್ಳವರಾಗಿ, ದೈವಿಕವಾಗಿ ನಾವು ಅದನ್ನು ಎದುರಿಸಬೇಕಾಗಿದೆ. ಇವತ್ತು ನಾವು ನೋಡುವಂಥ ವಾಕ್ಯಗಳು ಹೇಗಿದೆ ಅಂದರೆ, ಪರಿಸ್ಥಿತಿಗಳಲ್ಲಿ ಜನರನ್ನು ಧೈರ್ಯಪಡಿಸುವಂಥ ಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಬನ್ನಿ ಹಾಗಾದರೆ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ ಅದರ 11ನೇ ವಚನವನ್ನು ನಾವು ಓದುತ್ತೇವೆ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಲೇವಿಯರು ಸುಮ್ಮನಿರಿ, ಇದು ದೇವರ ದಿವಸ, ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನ ಸಂತೈಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ನಿಮಗೆ ಗೊತ್ತು, ಎಜ್ರನು, ನೆಹೆಮೀಯನು, ಲೇವಿಯರು ಈ ಒಂದು ಭಾಗದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಿಯ ದೇವಜನವೇ, ನಿಮಗೆಲ್ಲ ಗೊತ್ತು, ಎಜ್ರನು, ನೆಹೆಮೀಯನು ದೇವರ ಆಲಯವು ಕೆಟ್ಟು ಹೋದಾಗ, ಬಿದ್ದು ಹೋದಾಗ, ಅದರ ಆಲಯದ ಪ್ರಾಕಾರಗಳು, ಗೋಡೆಗಳು ಬಿದ್ದು ಹೋದಾಗ ಈ ಎರಡು ದೇವ ಜನರು ನಿಂತು ಆ ಪರಿಸ್ಥಿತಿಯನ್ನ ನಿಭಾಯಿಸಿದರು. ಪ್ರಿಯ ದೇವಜನವೇ, ಸೈತಾನನು ನಮ್ಮ ಜೀವಿತವನ್ನು ಹಾಳು ಮಾಡಬೇಕೆಂದು ಕಾಯುತ್ತಿರುತ್ತಾನೆ, ಕುಟುಂಬವನ್ನು ಕೆಡಿಸಬೇಕೆಂದು ಕಾಯುತ್ತಿರುತ್ತಾನೆ, ಸಭೆಗಳನ್ನು ಒಡೆಯಬೇಕೆಂದು ಕಾಯುತ್ತಿರುತ್ತಾನೆ. ಆದರೆ ಒಬ್ಬ ನಾಯಕ, ಜ್ಞಾನವುಳ್ಳಾತನು ಆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು, ಸಭೆಯು ಕೆಟ್ಟು ಹೋಗದ ಹಾಗೆ, ಕುಟುಂಬವು ಹಾಳಾಗದ ಹಾಗೆ, ಸಮಾಜವು ಒಡೆದು ಹೋಗದ ಹಾಗೆ ನಿಂತುಕೊಳ್ಳುವಂಥ ವ್ಯಕ್ತಿ ಇವತ್ತು ಬೇಕಾಗಿದೆ. ಹೌದು, ಮಾತಿಗೆ ಮಾತು ಸೇರಿಸಿ ಇರುವ ಸಮಸ್ಯೆಯನ್ನು ದೊಡ್ಡದು ಮಾಡೋದಕ್ಕೆ ಅನೇಕ ಜನರಿದ್ದಾರೆ. ಇರುವ ಸ್ವಲ್ಪ ಗಾಯವನ್ನ ಇನ್ನೂ ದೊಡ್ಡದು ಮಾಡಕ್ಕಿದ್ದಾರೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ, ಉರಿಯುವಂತ ಬೆಂಕಿಗೆ ಎಣ್ಣೆ ಸುರಿಯುವ ಹಾಗೆ, ಅದಿನ್ನೂ ಜಾಸ್ತಿ ಆಗುವ ಹಾಗೆ ಮಾಡುವಂತ ಜನರು ಇರುತ್ತಾರೆ. ಆದರೆ ಅಲ್ಲಿ ಸಮಾಧಾನ ಪಡಿಸುವವರು ಕೆಲವರು ಮಾತ್ರವೇ ಇರುತ್ತಾರೆ. ಎಲ್ಲರೂ ಆ ಕೆಲಸವನ್ನ ಮಾಡಕ್ಕೆ
ಹೋಗಲ್ಲ. ನೀವು ನೋಡ್ತೀರಾ, ಎಲ್ಲಾದರೂ ಜಗಳ ಆಗುತ್ತಾ ಇದ್ರೆ ಇರು ವರ್ಗಗಳವರು ನೀನಾ ನಾನಾ ನಾನಾ ನೀನಾ ಅಂತ ನಿಂತುಕೊಂಡಿರುವಾಗ ಯಾರೋ ಒಬ್ಬರು ಇಬ್ಬರು ಮಾತ್ರನೇ ಮಧ್ಯದಲ್ಲಿ ಬಂದು ಸಮಾಧಾನ ಮಾಡಕ್ಕೆ ನೋಡ್ತಾರೆ. ಒಂದು ದೊಡ್ಡ ವ್ಯಕ್ತಿಗಳಾಗಿ ಬಂದು ಸುಮ್ಮನೆ ಇರಿ, ಮಾತಾಡೋಣ, ಸರಿಪಡಿಸೋಣ ಅಂತ ಹೇಳಿ ಮುಂದಕ್ಕೆ ಬರುತ್ತಾರೆ. ಇವತ್ತು ಈ ಒಂದು ನೆಹೆಮೀಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವಾಲಯದ ಅಂದರೆ ಆ ಒಂದು ಯೆರೂಸಲೇಮ್ ದೇವಾಲಯದ ಸುತ್ತಲಿನ ಗೋಡೆ ಎಲ್ಲ ಬಿದ್ದು ಹೋಗಿರುವಾಗ, ಇವರ ಒಂದು ಪರಿಸ್ಥಿತಿ ಅತಂತ್ರಗಳಾಗಿರುವಾಗ ಈ ದೇವಜನರು ನಿಂತುಕೊಳ್ಳುತ್ತಾರೆ, ಅವರಿಗೆ ಸಮಾಧಾನವನ್ನು ಪಡಿಸುತ್ತಾರೆ. ಇನ್ನು ಮುಂದಿನ ವಾಕ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತೇನೆ, ನಿಮ್ಮಲ್ಲಿ ನನ್ನಲ್ಲಿ ಆ ಗುಣ ಇದೆಯಾ? ಸಮಾಧಾನ ಪಡಿಸುವ ಗುಣ, ಸಮಸ್ಯೆಯನ್ನ ಪರಿಷ್ಕಾರ ಮಾಡುವ ಗುಣ. ಒಂದು ಸಮಸ್ಯೆ ಹೆಚ್ಚಾಗಿ ಕುಟುಂಬವು ಒಡೆದು ಹೋಗದೆ, ಸಭೆಯು ಒಡೆದು ಹೋಗದೆ, ಸಮಾಜವು ಒಡೆದು ಹೋಗದೆ ನಾವು ನಿಂತುಕೊಂಡು ಸಾಂತ್ವನ ಮಾಡುತ್ತೇವಾ? ಸಧೈರ್ಯ ಪಡಿಸುತ್ತೇವಾ? ಇಲ್ಲವಾ ಇನ್ನೂ ಆ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತೇವಾ ಎಂಬುದನ್ನ ನಾವು ನೋಡುತ್ತಾ ಇದ್ದೇವೆ. ಇದರ ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 9ನೇ ವಚನವನ್ನ ಗಮನಿಸಿರಿ. ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನ ಕೇಳುತ್ತಾ ಅಳುತ್ತಿದ್ದರಿಂದ ಅಂತ ಹೇಳುತ್ತಾ ಇದೆ. ಯಾವಾಗ ಅವಳು ಅಳಲಿಕ್ಕೆ ಪ್ರಾರಂಭಿಸಿದ್ರು? ಧರ್ಮೋಪದೇಶ ವಾಕ್ಯಗಳನ್ನ ಕೇಳುವಾಗ ಅವರು ಅಳಲಿಕ್ಕೆ ಪ್ರಾರಂಭಿಸಿದ್ರು. ಮನುಷ್ಯನಿಗೆ ಯಾವಾಗ ಅಳು ಬರುತ್ತದೆ? ನೋವಾದಾಗ, ಅವಮಾನವಾದಾಗ, ನಷ್ಟವಾದಾಗ, ಸಾಲವಾದಾಗ, ಕಷ್ಟವಾದಾಗ, ಪರಿಸ್ಥಿತಿ ಕೈಮೀರಿ ಹೋದಾಗ, ಕೆಲವು ಸಾರಿ ಹಳೇದನ್ನ ನೆನೆಸ್ಕೊಳ್ಳುವಾಗ ನಮಗೇನಾಗುತ್ತೆ? ಕಣ್ಣೀರು ಬರ್ತದೆ. ಹಳೇದನ್ನ ನೀವೇನೂ ಇಲ್ಲ, ಏನಾದರೂ ಒಂದು ಪರಿಸ್ಥಿತಿ ನಿಮ್ಮ ಜೀವಿತವನ್ನ ನೋವುಪಡಿಸಿರುವ ಪರಿಸ್ಥಿತಿಯನ್ನ ನೆನೆಸಿಕೊಂಡ್ರೆ ಸಾಕು, ನಿಮಗೇನಾಗುತ್ತೆ? ಅಳು ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇವರು ಅಳುತ್ತಾ ಇದ್ದಾರೆ. ಯಾವಾಗ ಅಳುತ್ತಿದ್ದಾರೆ? ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರು ಅಂತ ನಾವು ನೋಡುತ್ತಾ ಇದ್ದೇವೆ. ದೇವರ ವಾಕ್ಯವು ನಮ್ಮ ಮನ ಮುಟ್ಟಿದಾಗ, ದೇವರ ವಾಕ್ಯವು ಧೈರ್ಯಪಡಿಸಿ ವಾಗ್ದಾನ ಕೊಟ್ಟಾಗ ಆ ವಾಕ್ಯಗಳು ನಮಗೆ ಏನು ಮಾಡ್ತಾವೆ ಗೊತ್ತಾ? ಹೃದಯದ ಒಳಗಡೆ ಮಾತನಾಡುತ್ತದೆ. ನನ್ನ ಪ್ರಿಯ ದೇವಜನವೇ, ಇವತ್ತು ಮನುಷ್ಯರ ಮಾತುಗಳು ಕೆಲವು ಸಾರಿ ನಮ್ಮನ್ನು ಅಳಿಸ್ತವೆ, ಮನುಷ್ಯರ ನಡವಳಿಕೆಗಳು ನಮ್ಮನ್ನು ಅಳು ಬರುವಂತೆ ಮಾಡ್ತವೆ, ಮನುಷ್ಯರ ಜೀವಿತ ಕೆಲವು ಸಾರಿ ನಮಗೆ ನೋವನ್ನು ತರುತ್ತದೆ. ಆದರೆ ಪ್ರಿಯ ದೇವಜನವೇ, ದೇವರ ಸಮ್ಮುಖದಲ್ಲಿ ಮಾತ್ರವೇ ನಮಗೆ ಪರಿಪೂರ್ಣವಾದಂಥ ಸಮಾಧಾನ, ಸಂತೋಷ. ವಾಕ್ಯವನ್ನು ಗಮನಿಸಿರಿ. ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೆಮೀಯನು, ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು, ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ. ನೋಡಿ, 3 ಜನ ಇಲ್ಲಿ ಯಾರಿದ್ದಾರೆ? ನೆಹೆಮೀಯನು, ಎಜ್ರನು, ಲೇವಿಯರು. ಅವರು ಏನ್ ಮಾಡಿದ್ದಾರೆ? 3 ರೀತಿಯಾದಂಥ ಜನರು ಅಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ಅಳುತ್ತಿದ್ದ ಜನರಿಗೆ ಈ 3 ಜನರು ಏನ್ ಮಾಡ್ತಾ ಇದ್ದಾರೆ? ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದನು. ನೋಡಿದ್ರ? ನೋಡಿ, ಅದನ್ನೇ ನಾಯಕತ್ವ ಅನ್ನೋದು, ಅದನ್ನೇ ದೈವಿಕತ್ವ ಅನ್ನೋದು. ಏನಾದರೂ ಒಂದು ಜಟಿಲ ಸಮಸ್ಯೆ, ದುಃಖ, ಕಣ್ಣೀರು ಅಲ್ಲಿ ಬಂದಾಗ ನಿಂತು ಸಂತೈಸುವವರು ಬೇಕು, ಸಮಾಧಾನ ಪಡಿಸುವವರು ಬೇಕು. ಸಮಾಧಾನ ಕೆಡಿಸೋರಲ್ಲ, ಸಮಾಧಾನದ ಸಾಂತ್ವನವನ್ನು ಕೆಡಿಸೋರಲ್ಲ. ನಮ್ಮನ್ನ ದೇವರು ಆರಿಸಿಕೊಂಡಿರುವುದು ಸಮಾಧಾನ ಪಡಿಸುವುದಕ್ಕೂ, ಸಂತೈಸುವುದಕ್ಕೂ, ಸಂತೋಷ ಪಡಿಸುವುದಕ್ಕೂ ಆರಿಸಿಕೊಂಡಿದ್ದಾನೆ ಹೊರತು ನಮ್ಮ ದೇವರು ಗಲಿಬಿಲಿಗೆ ಕಾರಣನಲ್ಲ, ನಮ್ಮ ದೇವರು ಕಳವಳಗಳಿಗೆ ಕಾರಣನಲ್ಲ, ದ್ವೇಷಗಳಿಗೂ ಕೋಪಗಳಿಗೂ ಕಾರಣನಲ್ಲ. ಈ ಎಜ್ರ, ನೆಹೆಮೀಯನು, ಲೇವಿಯರು ಆ ಜನರಿಗೆ, ಅಳುತ್ತಿರುವಂತವರಿಗೆ ಹೇಳುತ್ತಿದ್ದಾನೆ. ಇವತ್ತು ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಸೆರೆಯಲ್ಲಿರುವವರಿಗೂ, ರೋಗದಲ್ಲಿರುವವರಿಗೂ, ಪಾಪದಲ್ಲಿರುವವರಿಗೂ, ಕಷ್ಟದಲ್ಲಿರುವವರಿಗೂ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ಮತ್ತು ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೃತ್ಯಗಳನ್ನ ನೀವು ಮಾಡಬೇಕು ಎಂದು ಹೇಳುತ್ತಾ ಇದ್ದಾರೆ. ನಮ್ಮನ್ನು ಆರಿಸಿಕೊಂಡಿರುವುದು ಯಾಕೆ? ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಯಾಕೆ? ಎಫೆಸ 2:11 ವಾಕ್ಯ ಹೇಳುತ್ತದೆ, ಸತ್ಕ್ರಿಯೆಗಳನ್ನ ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನು ಎಂದು ಹೇಳುತ್ತದೆ. ಏನಕ್ಕೋಸ್ಕರವಾಗಿ ಅಂತೆ?
ಸತ್ಕ್ರಿಯೆಗಳನ್ನ ಮಾಡುವುದಕ್ಕೆ. ಸತ್ಕ್ರಿಯೆಗಳು ದುಷ್ಟಕ್ರಿಯೆಗಳು, ದುಷ್ಕ್ರಿಯೆಗಳು ಸತ್ಕ್ರಿಯೆಗಳು. ಜನರಿಗೆ ಗೊತ್ತು, ನಮಗೆಲ್ಲ ಗೊತ್ತಿಲ್ವಾ? ಬೈಬಲ್ಲೇ ಹೇಳ್ಬೇಕಾಗಿಲ್ಲ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂದ್ರೆ ಎಲ್ಲರೂ ಹೇಳ್ತಾರೆ, ಹೌದಲ್ವಾ? ಯಾವುದಪ್ಪ ಕೆಟ್ಟದ್ದು ಅಂದ್ರೆ, ಅಯ್ಯೋ ತಿನ್ನುವುದ್ರ ವಿಷಯದಲ್ಲಿ ಕುಡುಕತನ, ಏನು ಗಾಂಜಾ ಹಾಕೋದು, ಅನ್ಸ್ ಹಾಕುವುದು, ಬೀಡಿ ಸೇದೋದು, ಇದೆಲ್ಲ ಕೆಟ್ಟದ್ದು ಅಂತ ಜನರು ಹೇಳ್ತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ಅವ್ರಿಗೆ ಗೊತ್ತುವುದು ಕೆಟ್ಟದ್ದು ಅಂತ. ಹಾಗೆ ಮಾತುಗಳು, ನಡವಳಿಕೆಗಳು, ಯೋಚನೆಗಳು ಇದು ಕೂಡ ಕೆಟ್ಟದ್ದು ಅಂತ ಗೊತ್ತಿದೆ ಮನುಷ್ಯನಿಗೆ. ಯಾಕೆಂದ್ರೆ ದೇವರು ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿಯನ್ನ ಕೊಟ್ಟಿದ್ದಾನೆ, ಅದು ಅವರಿಗೆ ಎಚ್ಚರ ಪಡಿಸ್ತದೆ. ಈಗ ನಾವು ನೋಡುತ್ತಾ ಇದ್ದೇವೆ ದೇವಜನವೇ, ಇವರು ಏನು ಮಾಡ್ತಾರೆ? ಎಜ್ರ, ನೆಹೆಮಿಯ ಮತ್ತು ಲೇವಿಯರು ಅಳುತ್ತಿರುವಂತ ಇವರಿಗೆ ಹೇಳುತ್ತಾ ಇದ್ದಾರೆ, ಈ ದಿನವು ನಿಮ್ಮ ದೇವರಾದ ಕರ್ತನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. ದೇವರ ಸೇವಕರಾಗಲಿ, ವಿಶ್ವಾಸಿಗಳಾಗಲಿ, ಯಾರೇ ಆಗಿರಲಿ, ಯಾರನ್ನೇ ಆಗಿರಲಿ, ನಾವು ಮಾಡಬೇಕಾದ ಕೃತ್ಯ ಏನಂದ್ರೆ, ಅಳುತ್ತಿರುವವರನ್ನ ನೋಡಿ ಅಳು, ನಿನ್ಗಾಗ್ಬೇಕು, ಹಿಂಗೆ ನಡಿಬೇಕು, ನೋವಾಗಬೇಕು, ಗೊತ್ತಾಗಬೇಕು ಅಂತ ನೋವಲ್ಲಿರುವವರಿಗೆ ಇನ್ನೂ ನೋವು ಮಾಡೋದಲ್ಲ, ಬಾಧೆ ಪಟ್ಟವರಿಗೆ ಇನ್ನೂ ಬಾಧೆ ಪಡುವುದಲ್ಲ, ಕೆಟ್ಟ ಕುಟುಂಬಗಳನ್ನು ಇನ್ನೂ ಕೆಡಿಸುವುದಲ್ಲ. ಅವರನ್ನು ನಾವೇನಾಗಬೇಕು? ಸಾಂತ್ವನ ಮಾಡಬೇಕು, ಸಂತೈಸಬೇಕು. ನೋಡಿ, ಅದೇ ಈ ದೇವಜನರು ಮಾಡ್ತಾ ಇರುವ ಕೆಲಸ. ಅಳುತ್ತಿರುವ ಅವರನ್ನ ಅಳಬೇಡಿರಿ, ಇದು ದೇವರ ದಿನ, ಇದು ದೇವರ ಆಲಯ, ಇದು ದೇವರ ಸಮ್ಮುಖ ಎಂದು ನಾವೇನ್ ಮಾಡಬೇಕು? ಅವರನ್ನ ಸಾಂತ್ವನ ಮಾಡಬೇಕು. ದೇವರ ವಾಕ್ಯ ಅದನ್ನು ನಮಗೆ ಹೇಳುತ್ತಾ ಇದೆ. ಅದರ ಬದಲಾಗಿ ಏನು ಮಾಡಬೇಕು ಅಂತ ಎಜ್ರ, ನೆಹೆಮಿಯರು ಹೇಳ್ತಾರೆ ನೋಡಿ. 10ನೇ ವಾಕ್ಯ, ಇದಲ್ಲದೆ ಎಜ್ರನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ. ಅದು ಮೊದಲನೇ ಕೆಲಸ. ನೀವು ಅಳಬೇಡ್ರಿ, ಅಳಕ್ ಹೋಗ್ಬೇಡ್ರಿ, ಬದಲಾಗಿ ಏನ್ ಮಾಡ್ರಿ? ಇದು ದೇವರ ದಿನ ಆಗಿರೋದ್ರಿಂದ ಒಳ್ಳೆ ಊಟ ಮಾಡಿ ಚೆನ್ನಾಗಿ ಸಂತೋಷವಾಗಿರ್ರಿ ಅಂತ ಹೇಳ್ತಾರೆ. ಒಳ್ಳೆ ಊಟ ಮಾಡ್ರಿ. ಇವತ್ತು ದುಃಖ ಇದೆ, ಅಳ್ತಾ ಇರ್ರಿ, ವೇದನೆ ಪಡ್ತಾ ಇರ್ರಿ. ದೇವರ ವಾಕ್ಯ ಚಿಂತೆ ಮಾಡ್ತಾನೆ ಇರ್ರಿ, ಭಯ ಪಡ್ತಾನೆ ಇರ್ರಿ, ಕಳವಳ ಪಡ್ತಾನೆ ಇರ್ರಿ ಅಂತ ಹೇಳ್ಕೊಡುತ್ತಾ ಬೈಬಲ್. ಬೈಬಲ್ ಆ ರೀತಿ ಹೇಳ್ಕೊಳ್ಬೇಡ. ಭಯ ಪಡಬೇಡ್ರಿ ಅಂತ ಹೇಳ್ಕೊಡ್ತದೆ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ, ದುಃಖಿಸಬೇಡ್ರಿ ಅಂತ ಹೇಳ್ತದೆ. ಹೊರತು ನೀವು ಅಳ್ರಿ, ಗೋಳಾಡ್ರಿ, ದುಃಖ ಪಡ್ರಿ ಅಂತ ಹೇಳಲ್ಲ. ಯಾಕೆಂದ್ರೆ ಲೋಕದಲ್ಲಿ ತುಂಬಾ ಜನರಿದ್ದಾರೆ ಆ ಥರ ಮಾಡಕ್ಕೆ, ನಮ್ಮನ್ನು ವೇದಿಸಲಿಕ್ಕೆ, ಅಳುವಂತೆ ಮಾಡಲಿಕ್ಕೆ. ಅವ್ರ ಕುಟುಂಬ ಹಂಗಾಗಿದೆಯಾ, ಇನ್ನೂ ಹಂಗ ಕೆಲವರು ಪದ ಉಪಯೋಗಿಸಬಾರ್ದು, ನಾಶವಾಗಿ ಹೋಗ್ಲಿ ಬಿಡು ಅಂದ್ಬಿಡ್ತಾರೆ. ಮಣ್ಣುಪಾಲಾಗಿ ಹೋಗ್ಲಿ ಬಿಡು, ಇಲ್ದೇ ಹೋಗ್ಲಿ ಬಿಡು ಅಂದ್ರೆ ಈ ತರದ ದೂಷಣೆಯ ಮಾತುಗಳನ್ನ ಜನರು ಹೇಳ್ತಾರೆ. ಆದರೆ ದೇವರ ಮಕ್ಕಳ ಮಾತನ್ನ ಹೇಳಬಾರದು. ಯಾಕೆ? ದೇವರ ಮಕ್ಕಳು ಏನು ತಮ್ಮ ಬಾಯಿಂದ ಹೇಳುತ್ತಾರೋ ಅದೇ ನಡೆಯುತ್ತೆ. ನಾವೇ ದೂಷಿಸಿದರೆ, ನಾವೇ ದ್ವೇಷಿಸಿದರೆ, ನಾವೇ ಕೆಟ್ಟದ್ದನ್ನ ಬಳಸಿದರೆ ನಮ್ಮ ಮಾತು ಫಲಿಸಿ ಅದು ಕೆಟ್ಟದ್ದಾಗುತ್ತದೆ. ಅದು ಮಾಡಬಾರದು. ನಾವು ದೇವರ ಮಕ್ಕಳಾಗಿರುವುದರಿಂದ ಶಪಿಸುವುದರ ಬದಲು ಆಶೀರ್ವದಿಸಬೇಕು. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು? ಶಪಿಸುವುದರ ಬದಲು ಆಶೀರ್ವದಿಸಬೇಕು. ಚೆನ್ನಾಗಿರಪ್ಪ, ಚೆನ್ನಾಗಿರಮ್ಮ ಅಂತ ಹೇಳ್ಬೇಕೆ ಹೊರತು ನಾವು ಶಪಿಸುವುದು ನಮ್ಮ ಕೆಲಸ ಅಲ್ಲ. ನೋಡಿ, ಇದು ಫಸ್ಟ್ ಕೆಲಸ. ಇವನು ಹೇಳ್ತಾ ಇರೋದೇನಂದ್ರೆ, ಮಧುರ ಪಾನಗಳನ್ನು, ಮೃಷ್ಟಾನ್ನ ಭೋಜನವನ್ನು ತಿಂದು, ಅಲ್ಲಿ ಹೇಳ್ತದೆ ತೆಗೆದುಕೊಳ್ಳಿರಿ. ಆಮೇಲೆ ಎರಡನೇ ಕೃತ್ಯ ಅವ್ರು ಹೇಳ್ತಾ ಇದ್ದಾರೆ, ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನ ಕಳುಹಿಸಿರಿ. ನೀವು ಮಾತ್ರ ತಿಂದು ಎಂಜಾಯ್ ಮಾಡೋದಲ್ಲ, ಯಾರು ಮಾಡಿಲ್ವೋ ಪಾಪ, ಯಾರ ಹತ್ರ ಇಲ್ವೋ ಅವ್ರಿಗೇನ್ ಮಾಡ್ರಿ, ನೀವು ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅದು ಸಂತೋಷ, ಅದು ಸಂತೋಷ. ನಮ್ಮ ಹತ್ರ ಇದೆ, ನಾವು ಹಬ್ಬ ಮಾಡ್ಕೊಳ್ತೀವಿ. ಇಲ್ಲದೆ ಇರೋರಿಗೆ ಅನೇಕ ಜನರು ಏನ್ ಮಾಡ್ತಾರಂತ ಗೊತ್ತಾ? ಈ ಕ್ರಿಸ್ಮಸ್ ಸಮಯ ಬರ್ತಾ ಇದೆ, ಒಳ್ಳೆ ಊಟ, ಹೆಚ್ಚು ಊಟ ಮಾಡಿಬಿಡ್ತಾರೆ. ಅಂದ್ರೆ ಆ ದಿನ ಬಿರಿಯಾನಿಗಳು, ಕೇಕ್ಗಳು ಇಷ್ಟ. ಕೆಲವರೆಲ್ಲ ತುಂಬಾ ಮಾಡ್ತಾರೆ. ಈಗ ದೇವರು ನಂಬಿ ಬಂದವರು ಅಷ್ಟೇ ಆಡಂಬರ ಮಾಡಲ್ಲ, ಬಟ್ ಕೆಲವರು ಆಡಂಬರ ಮಾಡ್ತಾರೆ, ತುಂಬಾ ವೇಸ್ಟ್ ಮಾಡಿ ಆ ದಿನಗಳಲ್ಲಿ. ಅದಕ್ಕೆ ಲೋಕದ ಜನ ಹೇಳ್ತಾರೆ, ಕ್ರಿಸ್ಮಸ್ ಅಂದ್ರೆ ಇವರಿಗೆ ಬಿರಿಯಾನಿ, ಕೇಕು, ಎಣ್ಣೆ ಕುಡಿಯೋದು, ಎಂಜಾಯ್ ಮಾಡೋದು ಅಂತ ಜನ ದೂಷಿಸ್ತಾರೆ. ಪ್ರಿಯದೇವ ಜನವೇ, ಹಬ್ಬ ಅನ್ನುವಂಥದ್ದು ಶರೀರಕ್ಕೋಸ್ಕರ ಅಲ್ಲ, ಮನಸ್ಸಿಗೋಸ್ಕರ. ಹೌದಲ್ವಾ? ಹಬ್ಬ ಮಾಡೋದು ಯಾಕೆ? ನಾವು ಸಂತೋಷಿಸಬೇಕು, ನಮ್ಮೊಟ್ಟಿಗೆ ಬೇರೆಯವ್ರನ್ನು ಕೂಡ
ಸೇರಿಸಿಕೊಂಡು ಸಂತೋಷ ಪಡಬೇಕು. ಒಬ್ಬರೇ ಹೊಟ್ಟೆ ತುಂಬ ತಿನ್ನೋದಕ್ಕಿಂತ ಅದನ್ನೇ ಒಂದು ಇಬ್ಬರ ಜೊತೆಗೆ ಹಂಚಿಕೊಂಡು ತಿಂದರೆ ಅದೇ ಸಂತೋಷ, ಅದೇ ಹಬ್ಬ, ಅದೇ ಖುಷಿ. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾನೆ ಇವರು. ನೀವು ಅದು ನೋಡಿ, ನಾಯಕರಾಗಿರುವಂಥವರು ಅವರಿಗೆ ಹೇಳ್ತಾ ಇರುವುದು, ನೀವು ಮಾತ್ರ ಎಂಜಾಯ್ ಮಾಡೋದಲ್ಲ, ನಿಮ್ಮೊಟ್ಟಿಗೆ ಬೇರೆಯವ್ರನ್ನ ಸೇರಿಸಿಕೊಂಡು ಇಲ್ಲದೆ ಇರುವಂಥವರಿಗೆ, ನೀವು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ನೋಡಿ, ಅಲ್ಲಿ ವಾಕ್ಯಗಳನ್ನು ಹೇಳ್ಕೊಡೋದೇನೆಂದರೆ, ದುಃಖಿಸಬೇಡಿರಿ, ವ್ಯಸನ ಪಡಬೇಡಿರಿ, ಅಳಬೇಡಿರಿ. ನೋಡಿ, ಆಮೇಲೆ 11ನೇ ವಾಕ್ಯದಲ್ಲಿ ದುಃಖಿಸಬೇಡಿರಿ ಎಂದು ಸಂತೈಸಿದರು ಎಂದು ನೋಡುತ್ತಾ ಇದ್ದೇವೆ. ದೇವಜನವೇ, ನಾವೇನಾಗಿರಬೇಕು? ಬೇರೆಯವ್ರನ್ನ ಸಂತೈಸುವ ಜನರಾಗಿರಬೇಕು. ನಮಗಿರುವಂತಲ್ಲಿ, ನಮ್ಮ ಹತ್ರ ಹಣ ಇಲ್ಲ, ನಾವು ದೊಡ್ಡ ಸ್ಥಾನದಲ್ಲಿಲ್ಲ, ಆದರೆ ಬಾಯಿ ಮಾತಿದೆಯಲ್ವಾ, ನಾವು ಹೋಗಿ ಸಮಯ ಕಳಿಬೋದಲ್ವಾ, ದೇವರು ಕೊಟ್ಟಿರೋ ಸಮಯ ಕಳಿಬೋದಲ್ವಾ, ಅದನ್ನ ಮಾಡ್ಬೋದು. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂತ ನಮ್ಮಲ್ಲಿ ಯಾರಾದರೂ ದುಃಖಿಸುತ್ತಿದ್ದರೆ, ಅಳುತ್ತಿದ್ದರೆ, ಗೋಳಾಡುತ್ತಿದ್ದರೆ, ವ್ಯಸನ ಪಡುತ್ತಿದ್ದರೆ, ದೇವರ ವಾಕ್ಯವು ನಮಗೆ ಎಚ್ಚರಪಡಿಸಿ ಹೇಳುವುದೇನೆಂದರೆ, ನಾವು ದೇವರಿಂದ ಸಾಂತ್ವನವನ್ನು ಹೊಂದುವವರು ಆಗಿದ್ದೇವೆ ಎಂಬುದಾಗಿ. ಇದನ್ನು ಕೇಳಿದ ಜನರು ಏನ್ ಮಾಡಿದರು? 12ನೇ ವಾಕ್ಯ, ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಏನ್ ಮಾಡಿದ್ರಂತೆ? ಅವರು ಗಮನಿಸಿ ಹೋದ್ರು. ಇವತ್ತು ಅನೇಕ ಸಾರಿ ಪ್ರಸಂಗಗಳನ್ನು ಕೇಳಿಸಿಕೊಳ್ಳುತ್ತೇವೆ, ಆದರೆ ಆ ಪ್ರಸಂಗಗಳನ್ನು ಗಮನಿಸೋದಿಲ್ಲ. ಗಮನಿಸದೆ ಏನೋ ಹೇಳಿದ್ರು, ಹೋಗೋಣ ಅಂತ ಹೋಗ್ಬಿಡ್ತಾರೆ. ಆದ್ರೆ ಪ್ರಿಯ ಜನ, ದೇವರ ವಾಕ್ಯವನ್ನು ಏನ್ ಮಾಡಬೇಕು? ಗಮನಿಸಬೇಕು, ಕೇಳಬೇಕು. ಹೋಗಿ ಅನ್ನ ಪಾನಗಳನ್ನ ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಏನ್ ಮಾಡಿದ್ರಂತೆ? ಅವರು ಬಹಳವಾಗಿ ಸಂತೋಷ ಪಟ್ಟರು. 9ನೇ ವಾಕ್ಯದಲ್ಲಿ ನೋಡುವಾಗ ಜನರೆಲ್ಲರೂ ಕೇಳುತ್ತಾ ಅಳುತ್ತಿದ್ದರು, ಆದರೆ 12ನೇ ವಚನಕ್ಕೆ ಬಂದಾಗ ಸಂತೋಷ ಪಟ್ಟರು ಅಂತ ನೋಡಿದ್ರ? ಅಳುತ್ತಿರುವವರು 3-4 ವಾಕ್ಯಗಳ ನಂತರ, ಅಂದ್ರೆ ಸ್ವಲ್ಪ ಸಮಯದ ನಂತರ ಅವ್ರೇನ್ ಮಾಡ್ತಾ ಇದ್ದಾರೆ? ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕೆ ದೇವರು ವಾಕ್ಯ ಹೇಳೋದು, ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಣ್ಣೀರು, ನಿಮ್ಮ ಕಳವಳಗಳೆಲ್ಲವೂ ನೀಗುವವು, ಬದಲಾಗುವವು ಎಂಬುದಾಗಿ. ದೇವಜನವೇ, ಸ್ವಲ್ಪ ಕಾಲ ನಮ್ಮ ಜೀವಿತದಲ್ಲಿ ಅಳುವು, ಗೋಳಾಟ, ದುಃಖ, ಕೊರತೆ, ಸಾಲ, ಸಮಸ್ಯೆ ಎಲ್ಲ ಇರುತ್ತದೆ. ಆದರೆ ದೇವರ ಮಾತುಗಳನ್ನು ಕೇಳಿಸಿಕೊಂಡು ದೇವರ ವಾಕ್ಯವನ್ನ ನಂಬಿ ಅನುಸರಿಸಿ ನಡೆದರೆ, ಇವರು ಹೇಗೆ ಅಳುತ್ತಿದ್ದವರೋ, ಸಂತೋಷ ಪಟ್ಟರೋ, ಅದೇ ರೀತಿಯಲ್ಲಿ ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. ನಾವು ನೋಡುತ್ತೇವೆ ಅರಣ್ಯಕಾಂಡ ಗ್ರಂಥದಲ್ಲಿ 13ನೇ ಅಧ್ಯಾಯ ಅದರ 30ನೇ ವಚನವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ ಗ್ರಂಥ 13ನೇ ಅಧ್ಯಾಯ 30ನೇ ವಚನ. ಇಸ್ರಾಯೇಲ್ಯರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು, ಸುಮ್ಮನಿರಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನ ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನ ಜಯಿಸಬಲ್ಲೆವು ಎಂದು ಹೇಳಿದನು. ಹಲ್ಲೆಲೂಯಾ. ಗಮನಿಸಿರಿ, ಇದರ ಹಿನ್ನೆಲೆ ನಿಮಗೆ ಗೊತ್ತಿಲ್ಲದೆ ಹೋಗಬಹುದು. 12 ಜನ ಗೂಢಾಚಾರಿಗಳು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಯೆರಿಕೋ ಪಟ್ಟಣಕ್ಕೆ ಹೋಗ್ತಾರೆ. ಗೂಢಾಚಾರ ಮಾಡಿಕೊಂಡು ಬರ್ತಾರೆ. 10 ಜನರು ಹೇಳ್ತಾರೆ, 10 ಜನರು ನೋಡು ಅಲ್ಲಿ ತುಂಬಾ ದೊಡ್ಡ ಸಮಸ್ಯೆ, ದೊಡ್ಡ ಜನ, ದೊಡ್ಡ ಶತ್ರುಗಳು, ನಮ್ಮ ಕೈಯಲ್ಲಿ ಆಗಲ್ಲ. ಅರಣ್ಯಕಾಂಡ ಅದರ 13:30 ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ 10 ಜನರು ಹೇಳಿದರು. ಆದರೆ ಯೆಹೋಶುವನು, ಕಾಲೇಬನು ಇಬ್ಬರು ಏನು ಮಾಡ್ತಾರೆ? ಇಲ್ಲ, ದೇವರು ನಮ್ಮ ಸಂಗಡ ಇದ್ದರೆ ನಾವು ಜಯಿಸಬಲ್ಲೆವು ಎಂದು ಹೇಳುತ್ತಾ ಇದ್ದಾನೆ. ಈಗ ಮೋಶೆ ಏನು ಮಾಡ್ತಾನೆ? ಸರಿ ಆಯ್ತು, ಹಾಗಾದ್ರೆ ನಾವು ಯುದ್ಧಕ್ಕೆ ಹೋಗೋಣ ಅಂದ್ರು. 10 ಜನ ಜಾಸ್ತಿ ಸಪೋರ್ಟ್ ಇದ್ದಾರಲ್ವಾ, ಅವ್ರ ಕಡೆ ಅವರು ಸುಮ್ಮನೆ ಇರ್ತಾರ? ಹೌದಲ್ವಾ? ನ್ಯಾಯನೋ ಅನ್ಯಾಯನೋ, ನಮ್ಮವ್ರಂದ್ರೆ ಸಾಕು. ಕೆಲವು ಸಾರಿ ಏನಂದ್ರೆ, ಈ ಎಲೆಕ್ಷನ್ಗಳಲ್ಲಿ ನಿಂತ್ಕೊಳ್ತಾರೆ, ಅವ್ರು ನಮ್ಮ ಜಾತಿಯವರಪ್ಪ, ಒಳ್ಳೆಯವನೋ ಕೆಟ್ಟವನೋ ಓಟ್ ಅವನಿಗೆ ಹಾಕ್ಬೇಕು. ಹೌದಾ ಇಲ್ವಾ? ಏನಂತಾರ? ಒಳ್ಳೆಯವನೋ ಕೆಟ್ಟವನೋ ಅವನು ನಮ್ಮ ಜಾತಿಯವನು, ಆದ್ರಿಂದ ಅವನಿಗೇನು ಮಾಡಬೇಕು? ಓಟ್ ಹಾಕ್ಬೇಕು. ಅವನು ಕೆಟ್ಟವನು, ಏನ್ ಮಾಡೋದು? ಇನ್ನು ನಮ್ಮವನಲ್ವಾ, ಬಿಟ್ಕೊಡಕ್ಕಾಗಲ್ಲ. ನೋಡಿ, ಇಲ್ಲಿ ಎಲ್ಲಾ ಒಂದು ಗುಂಪಿನಿಂದ ಒಬ್ಬೊಬ್ಬನ ಆಯ್ಕೆ ಮಾಡಿದ್ದಾರೆ. 10 ಜನರು ಸಪೋರ್ಟ್ ಜಾಸ್ತಿ ಇದೆ.
ಅವ್ರ ಕಡೆಯವರ ಹುಡುಗ, ಈಗ ನಮ್ಮ ಕಡೆ ಹುಡುಗನ ಪಕ್ಷನೇ ನಾವು ಸಪೋರ್ಟ್ ಮಾಡ್ತೀವಿ. ಅದು ನ್ಯಾಯನೋ ಅನ್ಯಾಯನೋ? ಇಲ್ಲಿ ಅದೇ ರೀತಿಯಾಗಿ ಏನಾಗ್ಬಿಡುತ್ತದೆ ಅಂದ್ರೆ, ಮೋಶೆಗೆ ವಿರುದ್ಧವಾಗಿ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಜನರು ಏನ್ ಮೋಶೆ 10 ಜನರು ಹೇಳ್ತಾ ಇದ್ದಾರೆ, ಆ 10 ಜನರು ಮಾತು ಕೇಳಿದರೆ ಈ 2 ಮಾತು ಕೇಳ್ತಾ ಇದ್ದೀರಾ ನೀವು. ಹೋಗಿ ಏನಾದರೂ ಆದರೆ ಯಾರು ಜವಾಬ್ದಾರಿ? ಅಲ್ಲಿ ಹೋಗಿ ನಾವು ಸತ್ತೋದ್ವಿ ಅಂತ ತಿಳ್ಕೊ, ನಮ್ಮವ್ರಿಗೆ ಸೋಲಾಯಿತು ಅಂತ ತಿಳ್ಕೊ, ಯಾರು ಜವಾಬ್ದಾರಿ ಅಂತ ಹೇಳಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಾಕ್ಯ ಹೇಳ್ತದೆ, ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ. ಮೋಶೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ, ಜನರೆಲ್ಲ ಸುತ್ತಲೂ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನು ಯಪ್ಪ, ಅವ್ರ ಕಡೆನೇ ಸಪೋರ್ಟು. ಕೆಲವು ಸಾರ ಅಂತಾರಲ್ಲ, ಅವ್ರ ಕಡೆನೇ ಸಪೋರ್ಟು, ನಾವಿಷ್ಟು ಜನ ಹೇಳ್ತಾ ಇದ್ದೀವಿ ಆದರೆ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಹೇಳ್ತಾನ. ಆದರೆ ಆ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಕಾಲೇಬನು ಅವರನ್ನ ಏನ್ ಹೇಳ್ತಾ ಇದ್ದಾನೆ? ಸುಮ್ಮನಿರಿ. ನೋಡಿ, ಇದು ಬೇಕಾಗಿರುವುದು. ಅನ್ಯಾಯ, ದೇವರ ದಾಸರಿಗೆ ವಿರುದ್ಧವಾದ ಗುಣಗುಟ್ಟುವಿಕೆಗಳು ಬರುವಾಗ ಯಾವ ಕಡೆ ನಿಲ್ಲಬೇಕು? ದೇವರ ಕಡೆ ನಿಲ್ಲೋದಾ, ಸೇವೆ ಕಡೆ ನಿಲ್ಲೋದಾ, ಒಳ್ಳೆಯತನದ ಕಡೆಗೆ ನಿಲ್ಲೋದಾ, ಇಲ್ಲವೇ ನಮ್ಮೋರವರು ಆದ್ರಿಂದ ನಾನು ಅವ್ರ ಪಕ್ಷವಾಗಿ ನಿಲ್ತೇನೆ ಅಂತ ಹೇಳೋದಾ? ದೇವರ ಪರವಾಗಿ, ದೇವರ ಸೇವೆಯ ಪರವಾಗಿ ನಿಲ್ಲಬೇಕು. ಕಾಲೇಬನು ಏನ್ ಮಾಡ್ತಾನೆ? ಎದ್ದು ನಿಂತುಕೊಂಡು ಅವರನ್ನ ಸುಮ್ಮನಿರಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಅಂದೇನು. ಪ್ರಿಯರೇ, ಕುಟುಂಬ ಎಲ್ಲ ಒಗ್ಗಟ್ಟಿಗಿದ್ದರೆ ಹೇಳ್ತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮಲ್ಲಿ ಜಗಳಗಳಾದರೆ, ಈಗ ಕ್ರಿಕೆಟ್ ಟೀಮು ಎಲ್ಲರೂ ಒಟ್ಟಾಗಿ ಫೀಲ್ಡಿಂಗ್ ಮಾಡು, ಬ್ಯಾಟಿಂಗ್ ಮಾಡು, ಚೆನ್ನಾಗಿ ಆಡೋಣ ಅಂತ ಹೋದ್ರೆ ಗೆಲ್ತಾರೆ. ಅವನು ಬೌಲಿಂಗ್ ಸರಿಯಾಗಿ ಹಾಕಿಲ್ಲ, ನಾನ್ಯಾಕೆ ಫೀಲ್ಡಿಂಗ್ ಮಾಡಬೇಕು, ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ರೆ ಸೋತೋಗ್ತಾರೆ. ಯಾವುದೇ ಆಟವಾಗಲಿ, ಯಾವುದೇ ಕುಟುಂಬವಾಗಲಿ, ಯಾವುದೇ ಸಭೆ ಆಗಲಿ, ಏನೋ ಒಂದು ಬಲಹೀನತೆ ಸಮಸ್ಯೆಯನ್ನ ಆಯ್ತು ಬಿಡು, ಇಲ್ಲಿ ಆಯ್ತು ನಾವು ಮುಂದಕ್ಕೆ ಹೋಗೋಣ ಅಂತ ಹೋದ್ರೆ ಜಯಿಸ್ತೇವೆ. ಇಲ್ಲ ಬಿಡಪ್ಪ, ಆಗಲ್ಲ ಬಿಡಪ್ಪ ಇದು ಅಂತ ಹೋದ್ರೆ ಯಾವುದು ಕೂಡ ಆಗಲ್ಲ. ಕುಟುಂಬವಾಗಲಿ, ಸಭೆಯಾಗಲಿ, ಒಂದು ಕಂಪನಿ ಆಗಲಿ, ಒಂದು ಸರ್ಕಾರವಾಗಲಿ, ಒಂದು ದೇಶವಾಗಲಿ ಒಗ್ಗಟ್ಟಿನಿಂದ ಹೋದ್ರೆ ಮಾತ್ರನೇ ಸಾಧ್ಯ ಗೆಲ್ಲಲಿಕ್ಕೆ. ಈಗ ನೋಡಿದ್ರೆ ಇಲ್ಲಿ ಈ ತರ ಇದೆ, ಆದರೆ ದೇವರು ಅನ್ಯಾಯದ ಪರವಾಗಿ ನಿಂತುಕೊಳ್ಳೋನಲ್ಲ. ನೀವೆಷ್ಟೇ ಜನ ನಿಂತುಕೊಳ್ಳ್ರಿ, ಅನ್ಯಾಯದ ಪರ ದೇವರು ಹೋಗೋದೇ ಇಲ್ಲ. ದೇವರು ಹೇಳೋದೇನೆಂದ್ರೆ, ನ್ಯಾಯದ ಪರವಾಗಿ ನಾನು ನಿಂತುಕೊಳ್ತೀನಿ, ಅನ್ಯಾಯದ ಪರವಾಗಿ ನಾನು ಬರಲ್ಲ. ನೋಡಿ, ಈ ಒಂದು ಕಾಲೇಬನ ಕುರಿತಾಗಿ ಈಗ 14ನೇ ಅಧ್ಯಾಯ, ಇದರಲ್ಲಿ 24ನೇ ವಚನವನ್ನು, ಅರಣ್ಯಕಾಂಡ 14ನೇ ಅಧ್ಯಾಯ 24ನೇ ವಚನವನ್ನ ನಾವು ನೋಡೋಣ. ಯಾಕೆ ಈ ಕಾಲೇಬನು ಆ ರೀತಿಯಾಗಿ ಮಾತನಾಡಿದನು? ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು, ಅವನ ಸಂತತಿಯವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು ಅಂತ ಹೇಳ್ತಾ ಇದೆ. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಆ ಬೇರೆಯವರ ರೀತಿಯಾಗ ಅಲ್ಲ. ಆ 23ನೇ ವಚನದಲ್ಲಿ ಹೇಳ್ತದೆ, 22ನೇ ವಾಕ್ಯದಲ್ಲಿ, ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ ಕಾರ್ಯಗಳನ್ನು, ನನ್ನ ಮಹಿಮೆಯನ್ನು ನೋಡಿದರೂ, ಈ ಜನರೆಲ್ಲ ನಾನು ಮಾಡಿದ ಮಹತ್ ಕಾರ್ಯ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನ ಪರೀಕ್ಷಿಸಿದಾದರು ಅಂತ ಹೇಳ್ತಾ ಇದೆ. ಜನರು ಎಷ್ಟು ಸಾರಿ ಅದ್ಭುತಗಳನ್ನ ಕಂಡ್ರು ಮತ್ತೆ ಮತ್ತೆ ಪರೀಕ್ಷೆ ಮಾಡ್ತಾರೆ. ಹೌದಾ, ಇಷ್ಟು ಮಾಡಿದ್ರು, ಇದೊಂದು ಮಾಡಿಬಿಡ್ಲಿ. ಕೆಲವು ವಿಶ್ವಾಸಿಗಳು ಹಂಗೇನೆ, ದೇವರು ಅದ್ಭುತ ಮಾಡ್ತಾನ, ಇದೊಂದು ಮಾಡಿಬಿಡ್ಲಿ, ಈ ಸಾರಿ ಮಾಡಿಬಿಡ್ಲಿ, ಈ ವಿಷಯದಲ್ಲಿ ಸಹಾಯ ಮಾಡಲಿ, ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ದೇವರು ಹೇಳ್ತಾನೆ, ಈ ಜನರೆಲ್ಲ ನನ್ನನ್ನು ಪರೀಕ್ಷಿಸಿದರು. ಇವತ್ತು ದೇವಜನ, ನಾವು ಸಭೆಯಲ್ಲಿರಬಹುದು, ಅನೇಕರ ದೇವರ ವಾಕ್ಯವನ್ನು ಕೇಳುವವರಾಗಿರಬಹುದು, ಎಷ್ಟೋ ಜನರು ಇದನ್ನು ಕೇಳುವವರಿದ್ದಾವೆ. ಆದರೆ ಎಲ್ಲಿದ್ದೀವಿ ನಾವು ಅನ್ನೋದು ಪರೀಕ್ಷಿಸಿಕೊಳ್ಳಬೇಕು. ಪದೇ ಪದೇ ದೇವರನ್ನ ಪರೀಕ್ಷಿಸುವವರು ನಾವಾ? ಇಲ್ಲಿಗೆ ಮುಂದೆ ಇರ್ತದೆ 23ನೇ ವಚನ, ಅರಣ್ಯಕಾಂಡ 14:23, ನಾನು ಅವರ ಪಿತೃಗಳೇ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಇವರಲ್ಲಿ ಯಾರೂ ನೋಡುವುದಿಲ್ಲ, ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನ ನೋಡುವುದಿಲ್ಲ.
ಆದರೆ ಆಮೇಲೆ ಹೇಳುತ್ತದೆ, ನನ್ನ ದಾಸನಾದ ಕಾಲೇಬನು ಅಂಥವನಲ್ಲ, ಅಂಥ ಮನಸ್ಸುಳ್ಳವನಾಗಿರದೆ. ಇವತ್ತು ದೇವಜನವೇ, ದೇವರು ಕಾಲೇಬನ ಕುರಿತಾಗಿ ಹೇಳ್ತಾ ಇದ್ದಾನೆ, ಎಲ್ಲರೂ ಒಂಥರ ಆದರೆ ನನ್ನ ಮಗ ಕಾಲೇಬನು ಒಂಥರ. ನೋಡಿ, ಇವತ್ತು ದೇವಜನವೇ, ದೇವರು ಒಬ್ಬರೇ ಆಗಿರಲಿ ನ್ಯಾಯದ ಪರವಾಗಿ ಒಳ್ಳೆಯತನದ ಪರವಾಗಿ ನಿಂತರೆ ಅವರ ಪರವಾಗಿ ದೇವರು ನಿಲ್ತಾನೆ. ಕಾಲೇಬನ ಕುರಿತಾಗಿ ದೇವರು ಎಷ್ಟೊಂದು ಒಳ್ಳೆ ರೀತಿ ಹೇಳ್ತಾ ಇದ್ದಾನೆ. ಈ ಇಸ್ರಾಯೇಲ್ರೆಲ್ಲ ಇದೇ ತರನೇ 40 ವರ್ಷಗಳಿಂದ ಇವನ್ನ ಸಾಕಿ ನಡೆಸಿ ಸಾಕಾಯಿತು. ಆದರೆ ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿದನು. ಹಲ್ಲೆಲೂಯಾ. ಇವತ್ತು ದೇವಜನವೇ, ನಾವೇನ್ ಮಾಡಬೇಕು? ಯಾರು ಕೇಳ್ತಾರೋ ಕೇಳಲ್ವೋ ನಮಗದು ಮುಖ್ಯ ಅಲ್ಲ, ನಾವು ದೇವರ ಮಾತನ್ನ ಕೇಳಿಸ್ಕೋಬೇಕು. ಆಗ ದೇವರು ನಮ್ಮ ಪರವಾಗಿ ಹೇಳ್ತಾನೆ, ಇಗೋ ನನ್ನ ದಾಸನು, ಇಗೋ ನನ್ನ ದಾಸಿಯು. ಆವಾಗಲೇ ದೇವರು ಹೇಳೋದು ನನ್ನ ದಾಸ ಅಂತ, ದೇವರು ಹೇಳೋದು ನನ್ನ ದಾಸಿ ಅಂತ ಹೇಳ್ತಾರೆ. ಗುಂಪಲ್ಲಿ ನಿಂತ್ಕೊಂಡು ಯಾರು ಎಲ್ಲ ಜಾಸ್ತಿ ಜನ ಇದ್ದಾರೆ ಆ ಕಡೆ ಜೈ ಅಂತ ಹೋಗೋದಲ್ಲ ಅಲ್ವಾ? ತುಂಬಾ ಜನ ಇದ್ದಾರೆ ಇವ್ರ ಕಡೆನೆ ಜಯ ಬರುತ್ತೆ ಅಂತ ಹೋಗೋದಲ್ಲ. ದೇವರು ಅದನ್ನು ಒಪ್ಕೊಳ್ಳೋದಿಲ್ಲ. ಬದಲಾಗಿ ಕಾಲೇಬನು ಎಂಥ ಮನಸ್ಸುಳ್ಳವನು, ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನೋ. ಇವತ್ತು ದೇವಜನವೇ, ನಿಮ್ಮನ್ನು ನನ್ನನ್ನು ದೇವರು ಕರೆದಿರುವುದು ನಾವು ಈ ರೀತಿಯಾಗಿ ಎಜ್ರನಂತೆ, ನೆಹೇಮಿಯನಂತೆ, ಲೇವಿಯರಂತೆ, ಕಾಲೇಬನಂತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ನಮ್ಮನ್ನು ನೋಡುವಾಗಲೇ ಇವರು ಪರವಾಗಿಲ್ಲಪ್ಪ, ಇವರು ಮಾತಾಡೋದು ಸರಿ ಇದೆ, ಇವರು ತೀರ್ಮಾನಿಸುವುದು ಸರಿ ಇದೆ ಅಂತ ಹೇಳಬೇಕೇ ಹೊರತು, ಆ ರೀತಿ ಹೇಳಬೇಕು. ದೇವರು ಮೆಚ್ಚುವಂತ ಕಾರ್ಯವನ್ನು ನಾವು ಮಾಡಬೇಕು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ಕೀರ್ತನೆಗಳ ಗ್ರಂಥ 60ನೇ ಕೀರ್ತನೆ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 60 12ನೇ ವಾಕ್ಯ. ದೇವರಿಂದ ಶೂರ ಕೃತ್ಯಗಳನ್ನ ನಡೆಸುವೆನು, ನಮ್ಮ ವೈರಿಗಳನ್ನ ತುಳಿದು ಬಿಡುವವನು ಆತನೇ. ಅದರ 11ನೇ ವಚನ ಹೇಳ್ತದೆ, ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಮನುಷ್ಯರ ಸಹಾಯ ಏನಂತೆ? ನಮಗೆ ಗೊತ್ತು, ಜನರು ನಮ್ಮ ಕಡೆ ಇವತ್ತಿರ್ತಾರೆ, ನಾಳೆ ಆ ಕಡೆ ಇರ್ತಾರೆ. ನಮ್ಮಕ್ಕಾಗಲ್ಲ. ಲಾಭ ಇರೋ ಕಡೆ ಇರ್ತಾರೆ, ಎಲ್ಲಿ ಜಯ ಸಿಗುತ್ತೋ ಆ ಕಡೆ ಹೋಗ್ಬಿಡ್ತಾರೆ, ತಪ್ಪಿಸ್ಕೊಂಡ್ಬಿಡ್ತಾರೆ. ಆದರೆ ದೇವರು ಆ ರೀತಿಯಾಗಲ್ಲ. ಆತನು ಮಾತು ಕೊಟ್ಟರೆ ಮಾತು ನೆರವೇರಿಸಿ ಕೊಡುವ ಆತನಾಗಿದ್ದಾನೆ. ಇವತ್ತು ದೇವಜನವೇ, ನಾವು ಹೇಗಿದ್ದೇವೆ? ನಾನು ಕೇಳುವಂಥ ಪ್ರಶ್ನೆ ಏನೆಂದರೆ, ದೇವರ ವಾಕ್ಯದ ಮೂಲಕವಾಗಿ ಎಜ್ರ, ನೆಹೇಮಿಯ, ಲೇವಿಯರಂತೆ ಅಳುವಂಥವರನ್ನ, ದುಃಖ ಪಡುವಂಥವರನ್ನ, ವ್ಯಸನ ಪಡುವಂಥವರನ್ನ ಸಾಂತ್ವನ ಮಾಡ್ತಾ ಇದ್ದೇವಾ? ಸಂತೈಸ್ತಾ ಇದ್ದೇವಾ? ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತಾ ಇದ್ದೇವಾ? ಇಲ್ಲವೇ ನಾವು ಹೇಗಿದ್ದೇವೆ ಎಂಬುದು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಕಾಲೇಬನಂತೆ ನಾವು ಜನರು ವಿರೋಧ ಮಾಡಿದಾಗ ದೇವರಿಗಾಗಿ ನಿಲ್ತಾ ಇದ್ದೇವಾ? ದೇವರ ಸೇವೆಗಾಗಿ ನಿಲ್ತಾ ಇದ್ದೇವಾ ಎಂಬುದು ಬಹಳ ಮುಖ್ಯ. ಯಾಕೆಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಉನ್ನತವಾದ ಕೃತ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನಮಗೆ ಗೊತ್ತಿರುವಂಥ ವಾಕ್ಯ 41ನೇ ಅಧ್ಯಾಯ 10ನೇ ವಾಕ್ಯ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳ್ತಾನೆ. ಪ್ರಿಯದೇವಜನವೇ, ಹೌದು, ಎಜ್ರನ ಮುಂದೆ, ನೆಹೇಮಿಯನ ಮುಂದೆ, ಲೇವಿಯರ ಮುಂದೆ, ಕಾಲೇಬನ ಮುಂದೆ ಪರಿಸ್ಥಿತಿ ಸುಲಭ ಅಲ್ಲ. ಜನರನ್ನು ಎದುರಾಕೊಳ್ಳೋದು ಸುಲಭ ಅಲ್ಲ, ಗುಂಪುಗಳನ್ನು ಎದುರಾಕೊಳ್ಳೋದು ಸುಲಭ ಅಲ್ಲ. ಆದರೂ ದೇವರಿಗಾಗಿ ನಾವು ಒಂದು ತೀರ್ಮಾನ ತೆಗೆದುಕೊಂಡು ನಿಂತುಕೊಳ್ಳುವಾಗ ನಮ್ಮ ಯಥಾರ್ಥತೆಯನ್ನು, ನಮ್ಮ ಜೀವಿತವನ್ನು ಕಂಡ ದೇವರು ಖಂಡಿತವಾಗಿ ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ಖಂಡಿತವಾಗಿ ನಮ್ಮನ್ನು ಏನು ಮಾಡ್ತಾನೆ? ಆತನು ಅತಿಶಯವಾಗಿ ನಡೆಸುವಂಥ ದೇವರಾಗಿದ್ದಾನೆ. ದಿಗ್ಭ್ರಮೆಗೊಳ್ಳದಿರೋ. ಕಾಲೇಬನು ಆ ಧೈರ್ಯಗೊಂಡನು. ಎಜ್ರ, ನೆಹೇಮಿಯರು ಧೈರ್ಯಗೊಂಡ್ರು. ಯಾರು ದೇವರ ಆಲಯದ ಪ್ರಾಕಾರಗಳು, ಅಲ್ಲಿನ ಗೋಡೆಗಳು ಬಿದ್ದೋಗಿದಾವಂತ ಇಡಿಸ್ಕೊಳ್ಳೇ ಇಲ್ಲ. ಆದರೆ ಇವರು ಸುಮ್ಮನೆ ಇರಲ್ಲ. ಇವತ್ತು ಎಷ್ಟೋ ಜನ ಸೇವಕರು, ವಿಶ್ವಾಸಿಗಳು
ನಮಗೆ ಯಾಕೆ ಬೇಕು ಬಿಡಪ್ಪ, ಯಾರೋ ಮಾಡ್ಕೊಂಡು ಹೋಗ್ಲಿ, ಯಾರೋ ಸುವಾರ್ತೆ ಸಾರ್ಕೊಂಡು ಹೋಗ್ಲಿ, ಯಾರೋ ಸಭೆ ಸೇವೆ ಮಾಡ್ಕೊಂಡು ಹೋಗ್ಲಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಇದ್ದದ್ದರಲ್ಲಿ ತೃಪ್ತಿ ಪಡ್ಕೊಂಡು ಹೋಗೋರಿದ್ದಾರೆ. ಆದರೆ ಕೆಲವರು ಮಾತ್ರನೇ ವೈರಾಗ್ಯವಾಗಿ ಇನ್ನೂ ದೇವರಿಗಾಗಿ ಜೀವಿಸಬೇಕು, ಇನ್ನೂ ದೇವರಿಗಾಗಿ ಏನಾದರೂ ಮಾಡಬೇಕು ಅಂತ ಹೋಗುವಂಥವ್ರು ವಿಶ್ವಾಸಿಗಳಲ್ಲ. ನೋಡ್ರಿ, ಎಲ್ಲ ವಿಶ್ವಾಸಿಗಳ ರೀತಿ ಇರಲ್ಲ. ಕೆಲವು ವಿಶ್ವಾಸಿಗಳು ಮಾತ್ರ ಪ್ರತಿ ವಾರ ತಪ್ಪಿಸ್ಕೊಳ್ಳೋಕ್ಕೆ, ಆಲಯ ತಪ್ಪಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ದೇವರ ಆಲಯಕ್ಕೆ ಹೋಗ್ಬೇಕು, ಪ್ರಾರ್ಥಿಸ್ಬೇಕು, ನಾನು ಹೋಗುವಂಥದ್ದು ಅಲ್ಲಿ ದೇವರನ್ನ ಆರಾಧಿಸಲಿಕ್ಕೆ ಅಂತ ಹೋಗ್ತಾರೆ. ಕೆಲವರು ಏನು ಮಾಡ್ತಾರೆ, 1 ವಾರ ಬರ್ತಾರೆ, 2 ವಾರ ಆಬ್ಸೆಂಟ್ ಆಗ್ತಾರೆ. ನಾವೇನಾದ್ರು ಕೇಳಿದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಪಾಸ್ಟೇ ಹಂಗಾಗೋಯ್ತು, ಪಾಸ್ಟೇ ಹಿಂಗಾಗೋಯ್ತು, ಪಾಸ್ಟೇ. ದೇವರನ್ನ ಪ್ರೀತಿಸೋರು ಕಾರಣ ಕೊಡಲ್ಲ. ಯಾಕಂದ್ರೆ ಆಲಯಕ್ಕೆ ಬರುವುದು ಸೇವಕರಿಗೋಸ್ಕರ ಅಲ್ಲ, ದೇವರ ಸೇವೆಗೆ ಕೈ ಹಾಕುವಂಥದ್ದು ಈಗ ನನಗೋಸ್ಕರ ಅಲ್ಲ, ರಮೇಶ್ ಪಾಸ್ಟರ್ಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಲ್ಲ. ನಾನು, ನೀವು, ವಾಕ್ಯ ಕೇಳುವಂಥವರು, ಸೇವೆ ಮಾಡುವಂಥವ್ರು ಪ್ರತಿಯೊಬ್ಬರು ನಾವು ನಮಗೋಸ್ಕರ ಮಾಡ್ತಾ ಇಲ್ಲ, ನಾವು ದೇವರಿಗೋಸ್ಕರ ಮಾಡ್ತಾ ಇದ್ದೀವಿ. ಇದು ಯಾಕೆ ಬಿಡಪ್ಪ, ಅವ್ರದ್ದು ಚಾನಲ್ಲು, ಅವ್ರದ್ದು ಸಭೆ, ಇದು ಅವ್ರಿಗೂ ನಾವು ಹೋಗಲ್ಲಪ್ಪ ಅಂದರೆ ನಾವು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ಲ, ನಾವು ಮಾಡ್ತಾ ಇರೋದು ದೇವರ ಸೇವೆ. ನಾವೆಲ್ಲರೂ ಸೇರಿ ಸೇವೆ ಮಾಡೋಣ, ನಾವೆಲ್ಲರೂ ಮಾಡಿ ದೇವರ ರಾಜ್ಯ ಕಟ್ಟೋಣ ಅನ್ನುವ ಮನಸ್ತತ್ವ ಉಳ್ಳವರು ಕೆಲವರಾದರೆ, ಕೆಲವರು ಆ ಮನಸ್ತತ್ವ ಇಲ್ಲದವರಾಗಿರುತ್ತಾರೆ. ಇವತ್ತು ನಾವು ಯಾವ ಕಡೆ ಇದ್ದೀವಿ, ನಾವು ಹೇಗಿದ್ದೀವಿ ಎಂಬುದು ಬಹಳ ಮುಖ್ಯ ದೇವಜನವೇ. ಆದ್ದರಿಂದ ನಾನು ಒಂದೇ ಮಾತಲ್ಲಿ ಹೇಳಿ ಮುಗಿಸೋದೇನೆಂದರೆ, ನಮ್ಮ ಸುತ್ತಲೂ ಬಲಹೀನರಿದ್ದಾರೆ, ಪ್ರಯಾಸದಲ್ಲಿರುವವರಿದ್ದಾರೆ, ಆತ್ಮಿಕವಾಗಿ ಕುಗ್ಗಿದವರಿದ್ದಾರೆ, ಬೆಳೆಯದವರಿದ್ದಾರೆ, ದೇವರನ್ನು ಅರಿಯದವರಿದ್ದಾರೆ, ಕಣ್ಣೀರಿಡುವವರಿದ್ದಾರೆ. ನಮ್ಮನ್ನು ದೇವರು ಕರೀತಾ ಇದ್ದಾನ? ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಇವತ್ತು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಹೇಳಿದ ಹಾಗೆ, ನನಗಾಗಿ ಯಾರಿದ್ದೀರಿ, ನನಗಾಗಿ ಯಾರು ಹೋಗುತ್ತೀರಿ ಎಂದು ಕರ್ತನ ಆತ್ಮವು ಕೇಳುತ್ತಾ ಇದೆ. ಅದಕ್ಕೆ ಯೆಶಾಯನು ಹೇಳುತ್ತಾನೆ, ಕರ್ತನೇ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ಇವತ್ತು ದೇವ ಜನರೇ, ಕರ್ತನು ನಿಮ್ಮೊಟ್ಟಿಗೆ ಮಾತನಾಡುವುದಾದರೆ ಕರ್ತನಿಗಾಗಿ ನೀವು ನಿಲ್ಲುತ್ತೀರಾ? ಕರ್ತನ ನಾಮ ಮಹತ್ತಿಗಾಗಿ ಪ್ರಯಾಸ ಪಡಲಿಕ್ಕೆ ಸಿದ್ಧ ಇದ್ದೀರಾ? ಏನಾದರೂ ಕರ್ತನಿಗಾಗಿ ನಾನು ಮಾಡಬೇಕು, ಕರ್ತನ ರಾಜ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕು. ಹೇಗೆ ಎಜ್ರ, ನೆಹೆಮಿಯ, ಲೇವಿಯರು, ಕಾಲೇಬನು ಕರ್ತನೇ ಅವರು ಒಳ್ಳೆಯ ತನಕ್ಕಾಗಿ ನಿಂತು ಆದರಣೆಯನ್ನು ಮಾಡಿ, ಸಾಂತ್ವನ ಮಾಡಿ, ಸಂತೈಸಿದರು. ನಮ್ಮನ್ನು ಕೂಡ ಹಾಗೆ ಉಪಯೋಗಿಸಪ್ಪ ಕರ್ತನೇ. ದೊಡ್ಡ ಮಟ್ಟದಲ್ಲಿ ಆಗದೇ ಇರಬಹುದು, ಆದರೆ ಕೆಲವರಿಗಾದರೂ ನಾವು ಸಾಂತ್ವನವಾಗಬೇಕು. ಈ ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರ ಸಹೋದರಿಯರು, ಅಳುತ್ತಿರುವವರು, ದುಃಖಿಸುವವರು, ಗೋಳಾಡುವವರು, ಹೇಗೆ ವಾಕ್ಯವನ್ನು ನಾವು ನೆಹೆಮೀಯನಲ್ಲಿ 8:9 ಪ್ರಾರಂಭಿಸಿದಾಗ ಕೇಳುತ್ತಾ ಅಳುತ್ತಾ ಇದ್ದರು ಸ್ವಾಮಿ. ಆದರೆ 12ನೇ ವಚನಕ್ಕೆ ಬಂದಾಗ ಅವರು ಬಹಳವಾಗಿ ಸಂತೋಷ ಪಟ್ಟರು ಎಂದು ನಾವು ನೋಡುತ್ತಾ ಇದ್ದೇವೆ. ಅವರ ದುಃಖವು ಸಂತೋಷವಾಯಿತು, ಅವರ ಕಳವಳ ಎಲ್ಲ ನೀಗಿ ಹೋಯಿತಪ್ಪ. ಇವತ್ತು ನಮ್ಮ ಒಂದು ಸಮಯ, ನಾವು ಯಾರ ಹತ್ರ ಆದರೂ ಮಾತಾಡುವಾಗ, ನಾವು ಯಾರ ಹತ್ರ ಆದರೂ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಾಗ, ನಿಮ್ಮ ಕುರಿತಾಗಿ ಬೋಧಿಸುವಾಗ, ಮಾತನಾಡುವಾಗ ನಮ್ಮ ಮಾತುಗಳು ಅವರಿಗೆ ಔಷಧವಾಗಿ ಮಾರ್ಪಡಲಿ ಸ್ವಾಮಿ. ಅವರ ವೇದನೆಗಳು, ಗಾಯಗಳು, ಕಣ್ಣೀರುಗಳು, ಕುಟುಂಬದ ಪರಿಸ್ಥಿತಿಗಳು ಮಾರ್ಪಡಬೇಕೇ ಹೊರತು ಅದು ಜಾಸ್ತಿ ಆಗಬಾರ್ದು ಏಸಪ್ಪ. ಇವತ್ತೇ ನಮ್ಮನ್ನು ಅಭಿಷೇಕ ಮಾಡು. ಇಷ್ಟು ವಾಕ್ಯಗಳನ್ನು ಕೇಳಿದ ಈ ಗುಂಪಿನಲ್ಲಿ ಯಾರು ನಿಮಗಾಗಿ ಈ ವಾಕ್ಯದಂತೆ ನಿಲ್ಲುತ್ತಾರೋ ನನಗೆ ಗೊತ್ತಿಲ್ಲ ಸ್ವಾಮಿ. ಈಗ ಕರ್ತನೆ, ಆದರೆ ಯೆಶಾಯನಂತೆ ಇಗೋ ನಾನಿದ್ದೇನೆಪ್ಪ ಎಂದು ಹೇಳುತ್ತಾರೋ ಅವರನ್ನು ನೀವು ಉಪಯೋಗಿಸಿಕೊಳ್ಳಿರಿ, ನೀವು ಬಲಪಡಿಸಿರಿ, ನಿಮ್ಮ ನಾಮ ಮಹತ್ತನ್ನು ಅವರಿಗೆ ತಿಳಿಯಪಡಿಸಿರಿ ಎಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರುಣಾಮೂರ್ತಿಯಾದ ದೇವರೇ ಸ್ತೋತ್ರ. ಸಾಧಾರಣರಾದಂಥ ಎಜ್ರ, ನೆಹೆಮಿಯ, ಕಾಲೇಬರನ್ನು ನೀನು ಅಸಾಧಾರಣವಾಗಿ ಉಪಯೋಗಿಸಿದಂತೆ, ಕಾಲೇಬನು ಯಾರು ನೋಡದ ಕಾನಾನ್ ದೇಶವನ್ನು ಅವನು ಸುತ್ತಿದ, ಅವನು ತಿರುಗಿದ ದೇಶ ಅವನಿಗೆ ಸ್ವಂತವಾಯಿತು ಸ್ವಾಮಿ. ಹಾಗೆಯೇ ನಾವು ಮಾಡಿದ ಕೃತ್ಯಗಳಿಗೆ ನೀನು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಿ. ನೀನು ಬರಿಗೈಯಲ್ಲಿ ನಮ್ಮನ್ನು ಕಳಿಸುವ ದೇವರಲ್ಲ. ಇವತ್ತು ನಾವು ಅಲ್ಪರಾಗಿರಬಹುದು, ನಮ್ಮ ಕುಟುಂಬವು, ನಮ್ಮ ಮಕ್ಕಳು ಅಲ್ಪರಾಗಿರಬಹುದು, ಆದರೆ ನೀನು ಘನವಾದ ಕಾರ್ಯಗಳನ್ನು ನಮ್ಮ ತೀರ್ಮಾನಗಳ ಮೇರೆಗೆ ಮಾಡುವಂಥವರಾಗಿದ್ದೀರಿ. ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆಗಳಲ್ಲಿ ಏಕೀಭವಿಸಿದ
ಪ್ರತಿಯೊಂದು ಸಹೋದರ ಸಹೋದರಿಯರನ್ನು ಅನುಗ್ರಹಿಸು, ಅವರ ತೀರ್ಮಾನಗಳನ್ನು ಸನ್ಮಾನಿಸು, ಅವರ ಮಕ್ಕಳನ್ನು ಅವರ ಕುಟುಂಬವನ್ನು ಅಭಿಷೇಕಿಸು. ಕರ್ತನೇ, ನಿನ್ನ ಮಹಿಮೆಗಾಗಿ ಉಪಯೋಗಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವರು ನಿನ್ನ ಪ್ರಜೆಗಳಾಗಿ, ನಿನ್ನ ಮಕ್ಕಳಾಗಿ, ಇಗೋ ನನ್ನ ಭಕ್ತನು, ಇಗೋ ನನ್ನ ಭಕ್ತೆಯೇ, ನನಗಾಗಿ ಈಕೆ ನಿಂತಿದ್ದಾನೆ ಎಂದು ದೇವರೆಯ ನೀನು ಅವರನ್ನು ಉಪಯೋಗಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ಈ ದಿನವೆಲ್ಲ ನಮ್ಮ ಸಂಗಡ ಇರು, ನಮ್ಮ ಬಲಹೀನತೆಗಳನ್ನು ತೆಗೆ, ನಮ್ಮ ಅನಾರೋಗ್ಯಗಳನ್ನು ತೆಗೆ, ಸಾಲ ಬಾಧೆಗಳು, ಸಂಕಷ್ಟಗಳು, ಶತ್ರುವಿನ ಬಾಧ, ಮಾಟಮಂತ್ರ ಕೃತ್ಯಗಳು, ಅಂಧಕಾರ ಶಕ್ತಿಗಳು, ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಕರ್ತನೆ, ನೀನೇ ಕರುಣೆ ತೋರಿಸಯ್ಯ. ನಮ್ಮ ಒಬ್ಬೊಬ್ಬರ ಮುಖವು ಪ್ರಜ್ವಲಿಸಬೇಕು, ನಮ್ಮ ಒಬ್ಬೊಬ್ಬರ ಜೀವಿತವು ಅರ್ಥಪೂರ್ಣವಾಗಿರಬೇಕು, ನಿನ್ನ ನಾಮವು ಮಹಿಮೆ ಉಳ್ಳದ್ದಾಗಿರಬೇಕು. ಈ ಪ್ರಾರ್ಥನೆಯನ್ನು ನೀವು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನು ನಮ್ಮನ್ನು ಉಪಯೋಗಿಸಿ ನಡೆಸುವಾತನಾಗಿರುವ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.